ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 28 ಜುಲೈ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸೆನ್ಸೆಕ್ಸ್ ಸುಮಾರು 572.07 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 80,891 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50 ಕೂಡ ಅಷ್ಟೇ ಸುಮಾರು 156.10 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 24,680.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಸುಮಾರು ಶೇರ್ಸ್ಗಳಲ್ಲಿ ಇವತ್ತು ಲಾಸೇ ಆಗಿರೋದು, ಸೆಲ್ಲಿಂಗ್ ಡೇ ಅಂತ ಹೇಳ್ಬೋದು. ನೋಡಿದ್ರೆ ಟಾಪ್ ಗೇನರ್ಸಲ್ಲಿ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು 2.86% ಒಂದು ಏರಿಕೆ ತೋರಿಸಿದೆ. ಹಾಗೆ ಸಿಪ್ಲಾ, ಹೀರೋ ಮೋಟರ್ ಕಾಪ್, ಹಿಂದೂಸ್ತಾನ್ ಯೂನಿಲಿವರ್, SBI ಲೈಫ್ ಇನ್ಶೂರೆನ್ಸ್, ಏಷ್ಯನ್ ಪೇಂಟ್ಸ್, ICICI ಬ್ಯಾಂಕ್ ಶೇರ್ಸ್ಗಳು, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, HDFC ಬ್ಯಾಂಕ್, ಸನ್ ಫಾರ್ಮಾ, ಹಾಗೆ JSW ಸ್ಟೀಲ್, ಬಜಾಜ್ ಆಟೋ, ITC ಮತ್ತು ಇನ್ಫೋಸಿಸ್ ಈ ಶೇರ್ಸ್ಗಳಲ್ಲಿ ಒಂದಿಷ್ಟು ಏರಿಕೆ ಆಗಿದೆ. ಅದೇ ರೀತಿ IPO ನೋಡೋದಾದರೆ ಬ್ರಿಗೇಡ್ ಹೋಟೆಲ್ ವೆಂಚರ್ಸ್ ಲಿಮಿಟೆಡ್ ಈ IPO ಇವತ್ತು ಕ್ಲೋಸ್ ಆಯಿತು. ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. 6.8 ಟೈಮ್ಸ್ ಅಷ್ಟಿದೆ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಅದೇ ರೀತಿ ಶಾಂತಿ ಗೋಲ್ಡ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದು ಇವತ್ತು ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಓಪನ್ ಆಗಿರೋದು 25 ಜುಲೈ 2025. ಪ್ರೈಸ್ ರೇಂಜ್ ಬಂದು $189 199 ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,175. ಹಾಗೆ ಕ್ಲೋಸಿಂಗ್ ಡೇಟು 29. ರಿಟೇಲ್ ಕ್ಯಾಟಗರಿನಲ್ಲಿ ಒಂದು 2 ಲಕ್ಷ ತನಕ ಇದರಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ.